ಹಾಯ್ ಫ್ರೆಂಡ್ಸ್, ಇನ್ನು ಮುಂದೆ ಪರ್ಸನಲ್ ಲೋನ್ ತಗೊಳ್ಳೋರಿಗೆ ಸರ್ಕಾರ ಒಂದು ಹೊಸ ನಿಯಮವನ್ನು ಜಾರಿಗೆ ತರಲಿದೆ. ಇನ್ನು ಮುಂದೆ ಲೋನ್ ತಗೊಳ್ಳೋರಿಗೆ ಕ್ರೆಡಿಟ್ ಸ್ಕೋರ್ ಅಷ್ಟೇ ನೋಡಿ ನಿಮಗೆ ಇನ್ನು ಮುಂದೆ ಲೋನ್ ಕೊಡಲ್ಲ. ಹಾಗಾದರೆ ಇನ್ನು ಮುಂದೆ ಏನನ್ನು ನೋಡಿ ನಿಮಗೆ ಬ್ಯಾಂಕ್ ಸಾಲ ಕೊಡುತ್ತೆ ಅಂತ ತಿಳ್ಕೊಬೇಕು ಅಂದರೆ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ನೀವು ಯಾವುದೇ ತೊಂದರೆ ಇರುವ ಸಲುವಾಗಿ ಪರ್ಸನಲ್ ಲೋನ್ ತಗೋಬೇಕು ಅಂದ್ಕೊಂಡಿದ್ದೀರಾ, ಹಾಗಾದರೆ ಬ್ಯಾಂಕ್ ಹೊರಡಿಸಿರುವ ಈ ನಿಯಮ ಯಾವುದು? ಇದಕ್ಕಿಂತ ಮುಂಚೆ ನೀವು ಲೋನ್ ತಗೋಬೇಕು ಅಂದಿದ್ರೆ ನಿಮ್ಮ ಸಿವಿಲ್ ಸ್ಕೋರ್ ಮತ್ತು ಅಥವಾ ನಿಮ್ಮ ಕ್ರೆಡಿಟ್ ಸ್ಕೋರ್ನ ಚೆಕ್ ಮಾಡಿ ಚೆನ್ನಾಗಿದೆ ನಿಮಗೆ ಲೋನನ್ನು ಕೊಡ್ತಾಯಿದ್ರು. ಬೇರೆ ಏನೂ ಬೇಕಾಗಿರಲಿಲ್ಲ. ಆದರೆ ಈಗ ಬ್ಯಾಂಕ್ಗಳು ಮತ್ತು ಸೊಸೈಟಿಗಳು ಹೊಸ ನಿಯಮಗಳನ್ನು ಜಾರಿಗೆ ತಂದಿವೆ. ಅದು ಏನಂದರೆ ಡಿಜಿಟಲ್ ವರ್ತನೆಯನ್ನು ಚೆಕ್ ಮಾಡ್ತಾ ಇದೆ. ಅಂದರೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ನೀವು ಆನ್ಲೈನ್ನಲ್ಲಿ ಹೇಗೆ ವ್ಯವಹಾರ ಮಾಡ್ತಾ ಇದ್ದೀರಿ ಎಂಬ ಆಧಾರದ ಮೇಲೆ ಯೋಚನೆ ಮಾಡಿ ನಿಮಗೆ ಈಗ ಬ್ಯಾಂಕು ಕೊಟ್ಟಂತಹ ಸಾಲವನ್ನು ನೀವು ಮರುಪಾವತಿ ಮಾಡ್ತಿರೋ ಇಲ್ವೋ ಅಂತ ತಿಳಿದುಕೊಂಡು ನಿಮ್ಮ ಮೊಬೈಲ್ ಬಿಲ್, ಇಂಟರ್ನೆಟ್ ಬಿಲ್, ಲೈಟ್ ಬಿಲ್ ಸರಿಯಾದ ಸಮಯಕ್ಕೆ ಪಾವತಿ ಮಾಡ್ತಾ ಇದ್ದೀರೋ ಇಲ್ವೋ ಅಂತ ಕೂಡ ಇಲ್ಲಿ ನೋಡಲಾಗುತ್ತಿದೆ. ಅದೇ ಥರ ಅಮೆಜಾನ್, ಫ್ಲಿಪ್ಕಾರ್ಟ್ನಂತಹ ಆ್ಯಪ್ಗಳಲ್ಲಿ ಎಷ್ಟು ವ್ಯವಹಾರ ಮಾಡ್ತಾ ಇದ್ದೀರಾ ಅಂತ ಕೂಡ ಇಲ್ಲಿ ಗಮನಿಸ್ತಾ ಇದೆ. ಅದೇ ರೀತಿ ಆರ್ಡರ್ ಮಾಡಿದ ವಸ್ತುವನ್ನು ಎಷ್ಟು ಸಲ ರಿಟರ್ನ್ ಮಾಡಿದರೆ ಎಂಬುದಕ್ಕೂ ಕೂಡ ಇಲ್ಲಿ ಚೆಕ್ ಮಾಡಿ ನಿಮ್ಮ ಪರ್ಸ್ನಲ್ ಲೋನ್ಗೆ ಇಲ್ಲಿ ಕೊಡಬೇಕಾ ಕೊಡಬಾರ್ದ ಅಂತ ಇಲ್ಲಿ ಯೋಚನೆ ಮಾಡಿ ಈ ಹೊಸ ನಿಯಮವನ್ನು ಬ್ಯಾಂಕ್ಗಳು ಮತ್ತು ಸೊಸೈಟಿಗಳು ಸರ್ಕಾರದ ಆಧಾರದ ಮೇಲೆ ನಿಯಮಗಳನ್ನು ಜಾರಿಗೆ ತಂದಿವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.